ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕು ಮಿನಿ ಕಿಚನ್. ಬರ್ರಿ ಅಂತ ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡ್ರಿಪ್ಪ, ಟೈಮ್ ಆಗಲೇ 11:30 12 ಗಂಟೆ ಆಗಕ್ಕೆ ಬಂತ. ನಮ್ಮ ವರ್ಷ ನಾಷ್ಟ ಮಾಡಿ ದಾದಿಮವ್ರಿಗೆ ಕೊಟ್ಟಿದ್ದೀನಿ ರೀ. ನಾನು ಮೇಲೆ ವಿಡಿಯೋ ಮಾಡೋಕ್ಕೆ ಬಂದೆ. ಇನ್ನೂ ನಂದು ನಾಷ್ಟ ಆಗಿಲ್ಲ. ಸ್ವಲ್ಪ ಲೇಟಾಗಿ ಹೇಳ್ತೇವಲ್ಲರಿ, ನಾವು ರೇಷನ್ ನೋಡೋಕೆ ಹೋಗಿದ್ವಿ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಆಯ್ತು, ರೇಷನ್ ಸಿಗಲಿಲ್ಲ ನಮಗೆ. ಯಾಕಂತ ಹೇಳಿದರೆ ಸರ್ವರ್ ಇದ್ದಿದ್ದಿಲ್ಲಂತ್ರಿ, ಹಾಗಾಗಿ ರೇಷನ್ ಸಿಗಲಿಲ್ಲ. ಆಮೇಲೆ ಇದು ಸರ ನಾನು 50 ರೂಪಾಯಿ ಕೊಟ್ಟೇನೆ ತೊಗೊಂಡಿದ್ದೆ ರೀ. ಇದು ನನಗೆ ಇದನ್ನು ಚಂದ ಐತಿ ನನಗೆ ಸರ, ಆದರೂ ಕುತ್ತಿಗೆ ಒಳಗೆ ಹೋಗಾತೇ ಇಲ್ಲ ರೀ. ಹಾಗಾಗಿ ಇದು ಸರ ಯಾವುದಾದ್ರೂ ಹುಡುಗರು ಬಂದ್ರು ಅಂತ ಹೇಳಿದ್ರೆ ಕೊಟ್ರಾತು, ಇರಮ್ಮ ಸುನ್ನು ಅವ್ರಿಗೆ ಯಾರಿಗಾದ್ರೂ ಕೊಟ್ರಾತಂತ ಹೇಳಿ ಇಟ್ಟಿದ್ದೀನಿ ರೀ. ಹಂಗೆ ಒಂದು ಸಲನೂ ಹಾಕೊಂಡು ಟ್ರೈ ಮಾಡ್ತಿದ್ದೆ, ಬರಲಿಲ್ಲ, ಇಟ್ಬಿಟ್ಟೆ ರೀ. ಅರ್ಶಗೂ ಬರತ್ತಿಲ್ಲ. ಹಾಗಾಗಿ ಇವಾಗ ನಾನು ಮೀಶೋ ಒಳಗೆ ಒಂದು ಪ್ರಾಡಕ್ಟ್ ನೋಡತ್ತಿದ್ದೆ ರೀ. ಅದ್ರೊಳಗೆ ಎಷ್ಟು ಅಂತ ಹೇಳಿದ್ರೆ 150 ಅಂತ ಹೇಳಿ ತೋರಿಸ್ತಾರೆ ಅದು ಪ್ರೈಸ್. ಅಷ್ಟು ಫೈನ್ ಒನ್ ರೀ ಅದು. ಯಾವುದಂತ ಹೇಳಿದ್ರೆ ಹೇರ್ ಸ್ಟ್ರೈಟ್ನರ್. ನಿಮಗೆ ಗೊತ್ತಿದ್ದು ನನಗೆ ಹೇರ್ ಸ್ಟ್ರೈಟ್ನರ್ ಅಂದ್ರೆ ಭಾಳ ಇಷ್ಟ ಅಂತೇಳಿ, ಹಾಗಾಗಿ ನಾನು ಮೀಶೋ ಒಳಗೆ ಒಂದು ಸಲ ತರಿಸಿದ್ದೆ ರೀ. ಅದು ಒಂದು ಸಲ ಬಿದ್ದುಬಿಡ್ತು, ಕೆಟ್ಟು ಹೋಗಿಬಿಟ್ಟಿತ್ತು ರೀ ಅದು. ಹಾಗಾಗಿ ಅದು ನಾನು ಎಲ್ಲೇ ಇಟ್ಬಿಟ್ಟಿದ್ದೀನಿ, ಅದು ಸಿಗಾತಿನೂ ಇಲ್ಲ ರೀ. ಹುಡುಕಿ ಇಟ್ಟಿದ್ದೀನಿ, ಅದು ಸಿಗಾತಿಲ್ಲ ಅಂತೇಳಿ ಎಲ್ಲೇ ಇಟ್ಬಿಟ್ಟಿದ್ದೆ. ಇವಾಗ ಅದಕ್ಕೆ 150 ರೀ. ನಾನು ತರಿಸಿದ್ದು ಅವಾಗ 700 ರೂಪಾಯಿ ಹಿಂಗೆ ತರಿಸಿದ್ದೆ ರೀ ನಾನು. ಇವಾಗ ಮತ್ತು 150 ಅಂದ್ಕೊಳ್ಳೆ ನಾನು ತರಿಸ್ಬಿಟ್ಟೆ ರೀ. 150 ಅಂತಂದ್ರೆ ಯಾರಾದರೂ ತರಿಸ್ತಾರೆ. ಇಷ್ಟು ಕಡಿಮೆ ಪ್ರೈಸ್ ಒಳಗೆ ಚಲೋ ಸಿಗತ್ತೈತೆ ಅಂತ ಹೇಳಿದ್ರೆ. ಆಮೇಲೆ ಬಂದು ನೋಡಿದ್ವಿ, ಅದ್ರ ಪ್ರೈಸ್ ಜಾಸ್ತಿ ಇಸ್ಕೊಂಡ್ರಿ ಅವರು. ಯಾಕೆ ಹಿಂಗಾದ ಅಂತ ಹೇಳಿದ್ರೆ, ನೀವು ರಿಪೋರ್ಟ್ ಮಾಡ್ಬೇಕ್ರಿ ಅದ್ರೊಳಗೆ. ಇದು ಕಸ್ಟಮರ್ ಕೇರ್ ನಂಬರ್ ಅಂತ ಹೇಳಿರ್ತೈತಿ, ಅದಕ್ಕೆ ನೀವು ಹಚ್ಚಿಕೆ ಹೇಳ್ರಿ ಅಂತಂದು. ಅದು ಏನು ಮಾಡಿದೆ, ಬಿಡ್ರಿ ಅಂಥೇಳಿ, ಇರಲಿ ಬಿಡ್ರಿ ಅಂಥೇಳಿ ನನ್ನ ಕಡೆಯಿಂದ ಅವರು 700 ರೂಪಾಯಿ ಇಸ್ಕೊಂಡ್ರಿ. 700 ರೂಪಾಯಿ ನಾನು ಫೋನ್ಪೇ ಮಾಡಿ ತೊಗೊಂಡಿದ್ದೀನಿ. ನನಗೇನಿಲ್ಲ ರೀ, ನಾನು ರಿಟರ್ನ್ ಮಾಡ್ಬೋದು ಅದು. ಯಾಕಂತ ಹೇಳಿದ್ರೆ ಅದು 200 ಅಂತ ತೋರಿಸಿ 700 ರೂಪಾಯಿ ಇಸ್ಕೊಳ್ಳೋದು ಇದು ತಪ್ಪಾಕೈತೆ ರೀ. ಹಾಗಾಗಿ ನಾನು ಅದು ಪ್ರಾಡಕ್ಟ್ನ ಇನ್ನೂ ಓಪನ್ ಮಾಡಿಲ್ಲ ರೀ. ಫುಲ್ ಪ್ಯಾಕ್ ಹಂಗೈತಿ, ನೋಡ್ಬೋದು ನೀವಿಲ್ಲ, ಎಲ್ಲೂ ಓಪನ್ ಮಾಡಿಲ್ಲ ನಾನು ಇನ್ನೂ. ಅದು ನೋಡಿರಿ, ಎಲ್ಲೆಲ್ಲೂ ಓಪನ್ ಮಾಡಿಲ್ಲ ರೀ ನಾನು. ಹಾಗಾಗಿ ನಿಮ್ಮ ಮುಂದೆ ಇವಾಗ ನಾನು ಓಪನ್ ಮಾಡಿದ್ರೆ ಆತಂತ ಹೇಳಿ ಇದು ಮಾಡಿದೆ. ಆದರೆ ನಂದು ಇಲ್ಲಿ ಗ್ಯಾಂಗ್ ಬಾಕ್ಸ್ ಹಾಕೋಬೇಕಂತ ಹೇಳಿದರೆ ಇಲ್ಲಿ ಸ್ವಿಚ್ ಕೆಟ್ಟಿತ್ತೈತ್ರಿ ಅದು. ಹಾಗಾಗಿ ಅಲ್ಲಿ ಬರತೈತಿ, ಅದರ ವೈರ್ ಅಷ್ಟು ಉದ್ದಿಲ್ಲ ರೀ ಅದು, ಇಲ್ಲಿ ಮಟ್ಟ ಬರುವಷ್ಟು. ಹಾಗಾಗಿ ಆಮೇಲೆ ನಾನು ನಿಮಗೆ ಅದು ಚಾಲು ಐತು ಇಲ್ಲ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೇನೆ ರೀ, ಟೆಸ್ಟ್ ಮಾಡಿ ತೋರಿಸ್ತೇನೆ ರೀ. ಆದರೂ ಇಷ್ಟು ಸಸ್ತಾ ತೋರಿಸಿ ಇಷ್ಟು ಪ್ರೈಸ್ ತೊಗೋಬಾರ್ದು ರೀ ಅವರು. ನಾನು ಅಷ್ಟು ಸಸ್ತಾನ ಇತ್ತಂತ ಹೇಳಿದ್ರೆ ನಾನು ಇಟ್ಕೊತಿದ್ದೆ ರೀ. ಆದರೆ ಸಸ್ತಾ ಇಲ್ಲ, 150 ಅಂತ ಹೇಳಿ 700 ಇಸ್ಕೊಳ್ಳೋದು ಯಾವ ನ್ಯಾಯ ರೀ ಇದು. ವಾವ್, ನೋಡಿರಿ ಇಲ್ಲಿ, ನೋಡಿದ್ರೆ ಬಿಡಬಾರ್ದು ರೀ ಅದು. ನೋಡಿರಲಿ ಬಾಕ್ಸ್, ವಾವ್, ಒಳಗೆಲ್ಲ ಖಾಲಿ. ಒಳಗೆ ಏನಾದರೂ ಬಂಗಾರ ಇಟ್ಟು ಕಳಿಸ್ಬೇಕಿಲ್ರಿ. ನೋಡ್ರಿ, 50 ರೂಪೀಸ್ ಮತ್ತು ಕ್ಯಾಶ್ ಬ್ಯಾಕ್ ಬಂದಿದೆ ಅಂಥೇಳಿ ಕಳಿಸಿದ್ದಾರೆ. ಅದು ಏನು ಮಾಡಬೇಕಿಲ್ಲ, ಫಾರ್ವರ್ಡ್ ಮಾಡಿದ್ರು. ಕೂಲ್ ಟಿಪ್ ಎ ಎಲ್ಲ ಇದ್ರದ್ದು ಏನೇನೈತಿ ಇದೆಲ್ಲ ಇದು ರೀ. ಹೇರ್ ಡ್ರೈಯರ್ ಇದ ಮೇನ್ ರೀ, ಇದ ಮೇನ್ ಇರೋದಂದ್ರೆ. ಇದು ಕೆಟ್ಟಂದ್ರೆ ಇದು ಏನು ಉಪಯೋಗ ಇಲ್ಲರಿ. ಇದು ಹೇರ್ ಕರ್ಲಿ ರೀ. ಇದು ಹೇರ್ ಕರ್ಲಿ ಆಗೋದು, ಹೇರ್ ಸ್ಟ್ರೈಟ್ನರ್, ಇದು ನೋಡಿರಿ ಹೇರ್ ಬ್ರಷ್. 1 2 3 4 5 ಹೇಗಂತ ಹೇಳಿದ್ರೆ 6 ಪ್ರಾಡಕ್ಟ್ ಬಂದಿದ್ದೈತ್ರಿ. ಚಾಲು ಇರ್ಬೇಕ್ರಿ, ಚಲೋ ಐತಿ. ಒಂದ್ಸಲ ಟೆಸ್ಟ್ ಮಾಡೋಣ್ರಿ, ನೋಡ್ಬೇಕಲ್ರಿ ಮತ್ತು ಚಾಲು ಇದ್ದಿದ್ದು ಕಳಿಸಿದಾರೋ ಇಲ್ಲೋ ಅಂಥೇಳಿ. ಇದು ನಮಗೆ ಅವ್ರು ಏನು ಹೇಳಿದ್ರಿ ಅಂಕಲ್ ಅವರು, ನೀವು ಇಂಥ ಪ್ರಾಡಕ್ಟ್ ಎಲ್ಲ ತರಿಸ್ಬೇಕಂತ ಹೇಳಿದ್ರೆ ಅಮೆಝಾನ್ ಒಳಗೆ ತರಿಸ್ಕೋಬೇಕ್ರಿ ನೀವು, ಚಲೋ ಬರ್ತಾವು ಅಂತ ಹೇಳಿದ್ರೆ.
ಹಂಗೆ ಮಾಡ್ತೀನಿ ರೀ. ಇವಾಗ ನೆಕ್ಸ್ಟ್ ಟೈಮ್ ನಾನು ತರಿಸೋದೇ ಇಲ್ಲ ರೀ ಇದ್ರೊಳಗೆ ಹೇರ್ ಸ್ಟ್ರೇಟರ್. ಅದು ನೋಡಿರಿ ಪಿಂಕ್ ಕಲರ್ದು ನಾನು ಹೋಗಿ ಹುಬ್ಳಿ ಒಳಗೆ ತೊಗೊಂಬಂದ 4-5 ವರ್ಷ ಆಯ್ತು. ಇನ್ನೂ ನೀವು ಹೆಂಗೆ ಚಾಲೂ ಮಾಡಿದ್ರು ನಾ ಹಂಗೆ ಫುಲ್ ಸ್ಟೇಟ್ ಹಾಕೋರಿ ಕೂದಲ. ಹಾಗಾಗಿ ನಾನು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ ತರಿಸ್ಬೇಕ್ರಿ. ಹಾಗಾಗಿ ಅದು ಇಟ್ಟಿದ್ದೀನಿ ನಾನು. ಅದು ಸ್ವಲ್ಪ ಲೈಟಾಗಿ ಮುಂದೆ ಅಷ್ಟೇ ಮಾಡ್ಕೊತೀನಿ. ಫುಲ್ ಹೇರಿಸಿಗೆಲ್ಲ ನಾನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಕೂದಲ ಫುಲ್ ಉದುರ್ತಾವಂತ್ರಿ. ನನಗೆ ಗೊತ್ತಿದ್ದಿಲ್ಲ, ಅದು ನಾನು ವಿಡಿಯೋ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೀನಿ ರೀ. ಹಾಗಾಗಿ ನಾನು ಇವಾಗ ಇದನ್ನು ಟ್ರೈ ಮಾಡಲ್ಲ. ಅದು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ತೊಗೊಂಬಂದಿದ್ದ ಮೇಲೆ ನಾನು ಟೆಸ್ಟ್ ಮಾಡ್ಕೊತೀನಿ ರೀ. ಇವಾಗ ಯಾವಾಗ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಮುಂದಿನ ಒಂದು ಸ್ವಲ್ಪ ಅಷ್ಟೇ ನಾನು ಸ್ಟೇಟ್ ಮಾಡ್ಕೊತೀನಿ ರೀ. ನೋಡಿದ್ದೆ ನಾನು ಅದು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಲಿಲ್ಲ ಅಂತ ಹೇಳಿದರೆ ಕೂದಲ ಉದುರ್ತಾವಂತ್ರಿ. ನನ್ನ ಕೂದಲ ಫುಲ್ ಅಂದ್ರೆ ಫುಲ್ ಉದುರ್ತಿದ್ದಾವ್ರಿ. ಹಾಗಾಗಿ ಇವಾಗ ನಾನು ಕರಿಬೇವು ಎಣ್ಣೆ ಅದು ಸ್ವಲ್ಪ ಹಚ್ಕೋಬೇಕಂತೇಳಿ ಅದ ಮದ್ರಿ ಏನು ಹಚ್ಕೊಳಕ್ಕೆ ಹೋಗ್ಬಿಟ್ರಿ ತಲೆಗೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಅದ್ರೊಳಗೆ ಇಷ್ಟು ತೊಗೊಂಡು ಕರಿಬೇವು ಹಾಕಿ ಫುಲ್ ಗ್ರೀನ್ ಕಲರ್ ಆಗ್ಬೇಕ್ರಿ ಅದು ಎಣ್ಣೆ. ಅಲ್ಲಿವರೆಗೂ ನೀವು ಎಣ್ಣೆ ಒಳಗೆ ಮತ್ತೆ ಹೊತ್ತಬಾರ್ದು ರೀ. ಗ್ರೀನ್ ಕಲರ್ ಆಗಬೇಕಾ ಲೈಟಾಗಿ. ಆ ರೀತಿ ನೀವು ಎಲ್ಲ ಎಣ್ಣೆನ ಕುದಿಸ್ಕೊಂಡು ಕರಿಬೇವು ಎಣ್ಣೆ ಒಳಗೆ ಕುದಿಸ್ಕೊಂಡು ಎಲ್ಲ ಸೋಸ್ಕೊಂಡು ನೀವು ಡೈಲಿ ಹಚ್ಕೋರಿ. ಎರಡು ಟೈಮ್ ಹಚ್ಕೋರಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಹಚ್ಕೋರಿ. ನೋಡಿರಿ ನಿಮ್ಮ ಕೂದಲ ಹೆಂಗೆ ಗ್ರೋತ್ ಆಕೈತೆ ಅಂಥೇಳಿ. ಹಾಗಾಗಿ ಇವಾಗ ನಾನು ಅದ ಟ್ರೈ ಮಾಡ್ಬೇಕಂತ ಹೇಳಿದೇನಿ. ಹೋಗಿ ಮಮ್ಮಿಗೆ ಹೇಳಿ ಕೊಬ್ಬರಿ ಎಣ್ಣೆ ತರ್ತೇನೆ ರೀ. ಫಸ್ಟಿಗೆ ಕೊಬ್ಬರಿ ಎಣ್ಣೆ ತಂದು ಕರಿಬೇವು ಎಣ್ಣೆ ಮಾಡ್ಕೊಂಡು ಇಟ್ಕೊತೇನೆ ರೀ. ಫುಲ್ ಅಂದ್ರೆ ಫುಲ್ ಉದ್ರಾತವ್ರಿ ಕೂದಲ. ನೋಡ್ಬೋದು ನೀವು ಇಲ್ಲೇ ಅದು ಎಷ್ಟು ತೆಳ್ಳಗೆ ಆಗಿಬಿಟ್ಟಿದ್ದಾವೆ ಅಂತ ಹೇಳಿ. ನಾ ಹಿಂಗೆ ಮಡಿಚೆ ಹಾಕೊತೇನೆ ರೀ. ಇವಾಗ ಜಳಕ್ಕೆ ಆಗಲ್ಲರಿ. ಹಾಗಾಗಿ ಫುಲ್ ಉದ್ರಾತವ್ರಿಪ್ಪ ಕೂದಲ. ಹಾಗಾಗಿ ಇವಾಗ ಇದನ್ನು ಟ್ರೈ ಮಾಡಲ್ಲ ರೀ. ಹಂಗೆ ತೋರಿಸ್ತೇನೆ ರೀ ಚಾಲು ಆಕೈತೋ ಇಲ್ಲೋ ಅಂಥೇಳಿ. ಆದರೆ ಇದ್ರ ಸೌಂಡ್ ಸ್ಕ್ರೂ ಇದು ರೀ ಡ್ರಿಲ್ ಮಷಿನ್ ಬರ್ತೈತಲ್ಲ ರೀ, ಸುರ್ರು ಅಂಥೇಳಿ ಸ್ಟಾರ್ಟ್ ಆಗಿಬಿಡ್ತೈತೆ ರೀ. ಹಂಗೆ ಮತ್ತು ಕೆಳಗಿರೋರು ಹೆದರಿಗಿದ್ರೆ. ಹಾಗಾಗಿ ಆ ಕಡೆ ನಾವು ಹೋಗಿ ಟೆಸ್ಟ್ ಮಾಡ್ತೇನೆ ರೀ ಇದು ವರ್ಕ್ ಆಗುತ್ತೋ ಇಲ್ಲೋ ಅಂಥೇಳಿ. ಏನು ನೋಡ್ರಿ ಮೊದಲು ಚಾಲು ಆತ. ಇದು ಮೊದಲು ಸ್ವಲ್ಪ ಚಾಲು ಆತ್ರಿ, ಆಮೇಲೆ ಬಂದಾತ, ಮತ್ತು ಚಾಲು ಆತ, ಮತ್ತು ಬಂದಾತ. ಬರೀ ಹಿಂಗಾಗತ್ತೈತ್ರಿ. ಏನಿಲ್ರಿಪ್ಪ, ನಾನು ರಿಟರ್ನ್ ಮಾಡ್ತೀನಿ. ಮಿಷನ್ ಯಾರು ಇದ್ರೊಳಗೆ ತರಿಸ್ಬಾರ್ದ್ರಿ. ಹೇರ್ ಡ್ರೈಯರ್ ಆತ, ಹೇರ್ ಸ್ಟ್ರೈಟ್ನರ್ ಆತ, ಯಾವುದೂ